ಕರ್ನಾಟಕದ ಮೋಸ್ಟ್ ಹಾಂಟೆಡ್ ಚರ್ಚ್ ಅಂತ ಕೇಳಿದ್ದೀರಾ? ಕೆಲವರು ಇಲ್ಲಿ ಆತ್ಮಗಳು ಓಡಾಡ್ತವೆ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಹಾಂಟೆಡಾ ಅಥವಾ ಬೇರೆ ಏನಾದ್ರೂ ಕತೆ ಇದೆಯಾ? ಜಸ್ಟ್ ಇಮ್ಯಾಜಿನ್, ಒಂದಿನ ಗೌರ್ಮೆಂಟ್ ಬಂದು ನಾಳೆಯಿಂದ ನಿಮ್ಮೂರು ನೀರಿನ ಕೆಳಗೆ ಹೋಗುತ್ತೆ ಅಂತ ಹೇಳಿದ್ರೆ ಹೇಗನ್ಸುತ್ತೆ? 1979 ಹೇಮಾವತಿ ರಿಸರ್ವಾಯರ್ ತುಂಬಿದಾಗ ಶೆಟ್ಟಿಹಳ್ಳಿ ಮಾತ್ರ ಅಲ್ಲ, 28ಕ್ಕಿಂತ ಹೆಚ್ಚು ಹಳ್ಳಿಗಳು ನೀರಿನ ಪಾಲಾಯಿತು. ಸುಮಾರು 15,000ದಿಂದ 28,000 ಜನ ತಮ್ಮ ಮನೆ, ಮಠ ಎಲ್ಲವನ್ನು ಬಿಡಬೇಕಾಯಿತು. ಕೆಲವು ಹಿಸ್ಟಾರಿಕಲ್ ರೆಕಾರ್ಡ್ಗಳ ಪ್ರಕಾರ 3 ಹಿಂದೂ ಟೆಂಪಲ್ಗಳು, 100 ಮನೆಗಳು, ಬಾವಿಗಳು ಮತ್ತು ಸ್ಮಶಾನಗಳು ಕೂಡ ಈ ರಿಸರ್ವಾಯರ್ ಕೆಳಗಡೆ ಮರೆಯಾಗಿದೆ. ಆದರೆ ಈ ಹೋಲಿ ಚರ್ಚ್ ಮಾತ್ರ ಇನ್ನೂ ನಿಂತಿದೆ. 1860ಯಲ್ಲಿ ಫ್ರೆಂಚ್ ಮಿಷನರಿ ಫಾದರ್ ಜೀನ್ ಆಂಟೋನಿಯೋ ದುವಾಯ್ಸ್ ಇದನ್ನ ಯುರೋಪಿಯನ್ ಗೋಥಿಕ್ ರಿವೈವಲ್ ಸ್ಟೈಲ್ ಅಲ್ಲಿ ನಿರ್ಮಿಸಿದ್ರು. ಬಲವಾದ ಕಾಲುಗಳ ನಿರ್ಮಾಣದಿಂದ 160 ವರ್ಷ ಆದರೂ ಪ್ರತಿ ಮಾನ್ಸೂನ್ ನೀರಿನ ಮಧ್ಯೆ ನಿಲ್ತದೆ. ರಿಸರ್ವಾಯರ್ ತುಂಬುವ ಮುಂಚೆಯೇ ಚರ್ಚ್ನ ಬೆಲ್, ಆಲ್ಡರ್ ಮತ್ತು ಪವಿತ್ರವಾದ ವಸ್ತುಗಳನ್ನ ಹಾಸನ್ಗೆ ಸ್ಥಳಾಂತರ ಮಾಡಲಾಯಿತು. ಮತ್ತು ಕೂಡ ಸಮ್ಮರ್ ಅಲ್ಲಿ ಶೆಟ್ಟಿಹಳ್ಳಿಯ ಜನ ಅಲ್ಲಿಗೆ ಬರ್ತಾರೆ, ಟೂರಿಸ್ಟ್ ಆಗಿ ಅಲ್ಲ, ತಮ್ಮ ಹುಟ್ಟೂರಿನ ನೆನಪುಗಳನ್ನ ಮೆಲುಕು ಹಾಕಲು. ಹಾಗಾದ್ರೆ ಈ ಜಾಗ ನಿಜವಾಗ್ಲೂ ಹಾಂಟೆಡಾ ಅಥವಾ ಒಂದು ಊರಿನ ನೆನಪುಗಳನ್ನ ಇನ್ನೂ ಇಲ್ಲಿಯೇ ಬಿಟ್ಟು ಹೋಗಿದ್ಯಾ? ಕಾಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.